ರಿಷಬ್ ಶೆಟ್ಟಿ ಕಾಂತಾರ 2 ಚಿತ್ರಕ್ಕೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನದಿಯಲ್ಲಿ ಈಜಲು ಹೋಗಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿರುವಂತದ್ದು. ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಲ್ಲೂರಿನಲ್ಲಿ ಈ ಘಟನೆ ನಡೆದಿದೆ. ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನದಿಯಲ್ಲಿ ಈಜಲು ಹೋದಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ರಿಷಬ್ ಶೆಟ್ಟಿಯ ಕಾಂತಾರ ದೇಶ ವಿದೇಶ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿತ್ತು, ಸಾಕಷ್ಟು ಸಕ್ಸಸ್ ಅನ್ನ ಕಂಡಿತ್ತು. ರಿಷಬ್ ಶೆಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಂತಹ ಚಿತ್ರ. ಈಗ ಕಾಂತಾರ 2 ಚಿತ್ರ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಲ್ಲೂರಿನಲ್ಲಿ ಈ ಘಟನೆ ನಡೆದಿದೆ. ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾರೆ. ಸೌಪರ್ಣಿಕಾ ನದಿಯಲ್ಲಿ ಈಜಲು ತೆರಳಿದಂತಹ ಸಂದರ್ಭದಲ್ಲಿ ನದಿಯಲ್ಲಿ ಮುಳುಗಿ ಕಾಂತಾರ 2 ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಅಭಿನಯಿಸ್ತಾ ಇರುವಂತಹ ಆರ್ಟಿಸ್ಟ್ ಈಗ ಸಾವನ್ನಪ್ಪಿದ್ದಾರೆ. ಕಾಂತಾರ 2 ಚಿತ್ರಕ್ಕೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಈತ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಅನ್ನುವಂತಹ ಮಾಹಿತಿ ಇದೆ. ಕಪಿಲಾ ನದಿಯ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತದ್ದು. ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ರಿಷಬ್ ಶೆಟ್ಟಿ ಕಾಂತಾರ 2 ಚಿತ್ರಕ್ಕೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಈಗ ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನದಿಯಲ್ಲಿ ಈಜಲು ಹೋಗಿದಂತಹ ಸಂದರ್ಭದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಾವಿಗೀಡಾಗಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಲ್ಲೂರಿನಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತದ್ದು. ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾರೆ. ಆತ ಕೇರಳ ಮೂಲದ ಕಪಿಲ್ ಅನ್ನುವಂತಹ ಮಾಹಿತಿ ಇದೆ. ನೋಡಿ, ನಾವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇವರೇ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕಾಂತಾರ 2 ಚಿತ್ರದಲ್ಲಿ. ಕಾಂತಾರ 2 ಸಿನಿಮಾ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಈಗ 2ನೇ ಬಾರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಾಂತಾರ 2ಗೆ ಆಘಾತ ಆಗಿರುವಂತದ್ದು. ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ದೂರವಾಣಿ ಸಂಪರ್ಕದ ಜಾಯಿನ್ ಆಗ್ತಾ ಇದ್ದಾರೆ. ಗಣೇಶ್, ಕಾಂತಾರ 2 ಚಿತ್ರಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಸೆಟ್ನಲ್ಲೇ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಏನು ಚಿತ್ರೀಕರಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದ? ಯಾರು ಆ ಜೂನಿಯರ್ ಆರ್ಟಿಸ್ಟ್? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಎಸ್ ಚೈತ್ರ, ಕಾಂತಾರ ಫೀಕ್ವಲ್ ಸಿನಿಮಾಗೆ ಬಹಳಷ್ಟು ಅವಘಡ ಆಗಿರುವಂತದ್ದು. ದೈವ ನುಡಿದಂತೆ ದೈವದ ಅಭಯದಂತೆ ಆಗ್ತಿದ್ಯಾ ಅನ್ನುವಂತ ಏನು ಆಲೋಚನೆ ಬರ್ತಾ ಇರುವಂತದ್ದು. ಸದ್ಯ ಈ ಹಿಂದೆ ಕೊಲ್ಲೂರು ಜಟ್ಕಲ್ ಭಾಗದಲ್ಲಿ ಕಾಂತಾರ ಸಿನಿಮಾ ಸೆಟ್ ಇಂದ ಡಾನ್ಸರ್ ಗಳನ್ನ, ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕರೆದುಕೊಂಡು ಹೋಗ್ತಿರುವಂತ ಬಸ್ ಪಲ್ಟಿ ಆಗಿರುವಂತದ್ದು. ಅಲ್ಲಿ ಒಂದು ಅವಘಡ ಆಗಿದ್ರೆ ಆ ನಂತರ ಕಾಂತಾರನ ಸೆಟ್ ಏನಿದೆ ಕುಂದಾಪುರ ಭಾಗದಲ್ಲಿ ಆಗ್ತಿರುವಂತದ್ದು, ಗಾಳಿ ಮಳೆಗೆ ಅದು ಆಹುತಿ ಆಗಿರುವಂತದ್ದು. 2ನೇ ಬಾರಿ ಆ ಘಟನೆ ಆಗಿದ್ರೆ ಈಗ 3ನೇ ಬಾರಿಯಂತೆ ಕೊಲ್ಲೂರಿನ ಸೌಪರ್ಣಿಕಾ ನದಿ ತಟದಲ್ಲಿ ಶೂಟಿಂಗ್ ನಡೀತಿರುವಂತದ್ದು. ಶೂಟಿಂಗ್ ನಡೆದ ನಂತರ ಅಂದ್ರೆ ಇಂದು ಸರಿಸುಮಾರು ಸಂಜೆಯ ಹೊತ್ತಿಗೆ ಆ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅನ್ನುವಂತ ಕೇರಳ ಭಾಗದವನು, ಅವನು ಈಜಾಡ್ಲಿಕ್ಕಂತ ಸೌಪರ್ಣ ನದಿಗೆ ಇಳಿದಾಗ ನೀರಿನ ಆಳದ ತಿಳಿಯದೆ ಅವನು ದಾರುಣ್ಯ ಅಂತ್ಯವನ್ನ ಪಡೆದಿರುವಂತದ್ದು. ಅಂದ್ರೆ ಸದ್ಯ ಕಾಂತಾರ ಫೀಕ್ವಲ್ ಸಿನಿಮಾಗೆ ಬಹಳ ಭಾರಿ ಅವಘಡಗಳನ್ನ ಸಂಭವಿಸುತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿಗೆ ಈ ದುರ್ಘಟನೆಗಳು ಹಿನ್ನಡೆ ಆಗುತ್ತಾ ಅನ್ನುವಂತ ಸಂದೇಹ ಕೂಡ ಕಾಣ್ತಾ ಇರೋದಂತೂ ಚೈತ್ರ. ಗಣೇಶ್, ಇನ್ನು ಉಡುಪಿಯಲ್ಲಿ ಈಗ ಸಿನಿಮಾ ನಡೀತಾ ಇದೆ ಅಲ್ವಾ? ಯಾವಾಗ್ಲಿಂದ ಉಡುಪಿಯಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿತ್ತು? ಅಲ್ಲಿ ಸದ್ಯಕ್ಕೆ ಯಾರೆಲ್ಲ ಇದ್ದಾರೆ ಈಗ?
ಸದ್ಯ ಈ ಹಿಂದೆ ಜೂನಿಯರ್ NTR ಸೇರಿದಂತೆ ಬಹು ಭಾಷಾ ನಟರು ಬಿಗ್ ಏನು ಸೆಲೆಬ್ರಿಟಿ ನಟರುಗಳು ಈ ಭಾಗದಲ್ಲಿ ಶೂಟಿಂಗ್ ಅನ್ನ ಬಂದಿರುವಂತದ್ದು. ಅಂದ್ರೆ ಸರಿಸುಮಾರು ಒಂದು 2-3 ವರ್ಷದ ಈಚೆಗೆ ಕುಂದಾಪುರ ಭಾಗದ ಅಮಾಸ್ಬೈಲು, ಸಿದ್ದಾಪುರ, ಕೊಲ್ಲೂರು ಈ ಭಾಗದ ಅಂದ್ರೆ ಕಾಡಿನಂಚಿನ ಪ್ರದೇಶನೇ ಬಹುಭಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತದ್ದು. ಈ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂತದ್ದು. ಅಂದ್ರೆ ಸರಿಸುಮಾರು 3 ವರ್ಷದಿಂದ ಈ ಭಾಗದಲ್ಲೇ ಅವರು ಶೆಡ್ ಗಳನ್ನ ಹಾಕಿರುವಂತದ್ದು. ಬೃಹತ್ ಗಾತ್ರದ ಏನು ಅರಮನೆ ಸೀನ್ ಇರ್ತದೆ, ಆ ಸೀನಿಗೆ ತಕ್ಕಂತೆ ಒಂದು ಸೆಟ್ ಅನ್ನು ಕೂಡ ಹಾಕಿದ್ದಾರೆ ಅನ್ನಲಾಗ್ತಿರುವಂತದ್ದು. ಒಟ್ಟಾರೆ ಈ ಭಾಗದಲ್ಲಿ ಅವರು ಶೂಟಿಂಗ್ ಮಾಡ್ತಿರುವಂತದ್ದು. ಅನೇಕ ಬಾರಿ ಈ ಹಿಂದೆ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಸಂಬಳ ಆಗ್ಲಿಲ್ಲ ಅಂದ್ರೆ ಪೇಮೆಂಟ್ ವಿಚಾರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಗಳು ಸೆಟ್ ಅಲ್ಲೇ ಪ್ರತಿಭಟನೆ ಮಾಡಿರುವಂತ ಘಟನೆ ಕೂಡ ಈ ಹಿಂದೆ ನಡೆದಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿ 3-4 ವರ್ಷ ಬಹು ಬೇಡಿಕೆಯ ನಟರು ಸೇರಿದಂತೆ ಜೂನಿಯರ್ ಆರ್ಟಿಸ್ಟ್ ಗಳು ಈ ಭಾಗದಲ್ಲಿಯೇ ಮಕ್ಕಂ ಹೂಡಿ ಶೂಟಿಂಗ್ ಅನ್ನ ಮಾಡ್ತಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿಯೇ ಬಹು ಮುಖ್ಯವಾಗಿ ಆಯ್ಕೆ ಮಾಡಿರುವಂತ ರಿಷಬ್ ಶೆಟ್ಟಿಗೆ ಈ ಭಾಗದ ದೈವಗಳು ಸಮಸ್ಯೆ ಆಗಿತ್ತು ಅನ್ನೋದು ಬೇರೆ ವಿಚಾರ. ಆದ್ರೆ ಒಂದು ಬೆನ್ನಿಗೆ ಅವರಿಗೆ ವಿಘ್ನಗಳು ಅಂತೂ ಆಗ್ತಾ ಇರುವಂತದ್ದು ಸರಿಯಾಗಿರುವಂತದ್ದು. ಅಂದ್ರೆ ಪದೇ ಆ ವಿಘ್ನಗಳು ನಡೀತಿರುವಂತದ್ದು. ಚೈತ್ರ, ಗಣೇಶ್, ಇನ್ನು ರಿಷಬ್ ಶೆಟ್ಟಿ ಆ ಸ್ಥಳಕ್ಕೆ ಬಂದಿದ್ದಾರಾ, ಅಲ್ಲೇ ಇದ್ರಾ? ಇವಾಗ ವಿಷಯ ತಿಳಿದ ನಂತರ ಅಲ್ಲಿಗೆ ಭೇಟಿ ನೀಡಿದ್ದಾರಾ, ಹೇಗೆ? ಎಸ್, ರಿಷಬ್ ಶೆಟ್ಟಿಯು ಸೆಟ್ಟಲ್ಲೇ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಿರುವಂತದ್ದು. ಆ ಕಾರಣದಿಂದ ಸೆಟ್ಟಲ್ಲಿ ಆ ದುರ್ಘಟನೆ ನಡೆಯುವ ಸಂದರ್ಭದಲ್ಲಿ ಅವರು ರಿಷಬ್ ಶೆಟ್ಟಿ ಆ ಭಾಗಕ್ಕೆ ಬಂದಿರುವಂತದ್ದು. ಏನು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರು ಅದು ಫಲಕಾರಿ ಆಗಿರೋದಿಲ್ಲ. ಅಂದ್ರೆ ನೀರಿನಲ್ಲಿ ಮುಳುಗಿ ಅದಾಗಲೇ ಅವನು ಮೃತ್ಯು ಹೊಂದಿರೋದ್ರಿಂದ ಅವನಿಗೆ ಏನು ಪೋಸ್ಟ್ ಮಾರ್ಟಮ್ ಏನು ಪ್ರಕ್ರಿಯೆ ಇದೆ, ಕಾನೂನು ಪ್ರಕ್ರಿಯೆ, ಅದಕ್ಕೆಲ್ಲ ಅನುವು ಮಾಡಿಕೊಳ್ಳೋ ರೀತಿಯಲ್ಲಿ ರಿಷಬ್ ಶೆಟ್ಟಿಯು ಸ್ಥಳದಲ್ಲೇ ಈಗ ಸದ್ಯ ಇರುವಂತದ್ದು.